ಎಲ್ಲ 9 ನಿಮಿಷನೂ ಫೈಟ್ ಆಡಿ ಅದನ್ನ ಸ್ವಲ್ಪ ಹೆದರಿಸಿ ಹೊಡೆದಾಕುತ್ತೆ ಅಭಿಮನ್ಯು. ಅದಾದ್ಮೇಲೆ ವಸಂತಣ್ಣ ಒಂದ್ಸಲ ಹೇಳೋದೇ ಇಲ್ಲ, ಸುಮ್ಮನೆ ಹೋಗಿ ಹೊಡೆದ್ಬಿಡುತ್ತೆ. ನಾ ಹೇಳಿದ್ನಲ್ಲ ನಿಮಗೆ, ಹಿಂಗೆ ಹೊಡೆದೇ ಎದಸ್ಕೊಳ್ಳೋದು ಚಾಲಾಕಲ್ಲಿರೋದು. ಹೆಜ್ಜೆ ದೊಡ್ಡದು, ಭೀಮಾ ಆನೆಕ್ಕಿಂತ ಹೆಜ್ಜೆ ದೊಡ್ಡದು. ಇಳಿದು ಇಷ್ಟು ದೊಡ್ಡದಿದೆಯಲ್ಲ ಅಂತ ಆ ಉಗ್ರು ಸೈಜ್ ಇಷ್ಟು ದಪ್ಪ ಇದೆ, ಅಳತೆ ಮಾಡ್ಕೊಂಡೆ. ಆನೆಗಳು ಇಳಿದು ಹತ್ತಕ್ಕಾಗುತ್ತಾ? ಆನೆ ಬಿದ್ದರೆ ಸತ್ತೇ ಹೋಗುತ್ತೆ. ಮರಿಗಳನ್ನ ಕರ್ಕೊಂಡು ಹೋಗೋದೇ ಇಲ್ಲ ಅಂತ. ಎತ್ತಿನಹೊಳೆ ಪ್ರಾಜೆಕ್ಟ್ ಇದೆಯಲ್ಲ, ಅದು ಬೇಕಾಗಿದ್ದ ಜಾಗ. ಈಗ ಎಲ್ಲಿಗೆ ಹೋಗ್ಬೇಕು, ನಾನು ಎಲ್ಲಿ ಬರಬೇಕು ಅನ್ನೋದು ಅವ್ಕೆ ಹೊಸ್ದಾಗಿ ಬಂದಿರೋದು ಗೊತ್ತಿರಲ್ಲ. ಅದೇ ಈ ಮನೆ ಯಜಮಾನಿ ಇದೆಯಲ್ಲ, ಈ ಬೀಟಮ್ಮ ಅವೆಲ್ಲ, ಅವಕ್ಕೆಲ್ಲ ಜಾಡ್ ಗೊತ್ತು. ಎಲ್ಲಿ ಹೊರಟ್ರೆ ಎಲ್ಲಿಗೆ ಹೋಗಿ ಸೇರ್ತೀವಿ, ಯಾವ ಭಾಗ ನೀರಿದೆ ಅನ್ನೋದು ಎಲ್ಲ ಗೊತ್ತು. ಇವು ಅವು ತಿಳ್ಕೊಳ್ತವೆ. ಇವಾಗ ಏನಾಗಿದೆ, ಅಲ್ಲಿ ಬೀಟಮ್ಮ ಪ್ರೆಗ್ನೆಂಟ್ ಅಂತ ಹೇಳಿ ಓಡ್ಸಾಡ ಜಾಸ್ತಿ ಮಾಡಿದಾಗ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸಿಕ್ಕಿದ್ರೆ ಒಳ್ಳೆ ಆನೆ ಅಂದರೆ ಅದು ಸಿಗೆಗುಡ್ಡ. ಏಜಲ್ಲೂ ತುಂಬ ಚಿಕ್ಕದು, ದೈತ್ಯಕರವಾಗಿದೆ, ಹೈಟ್ ಇದೆ, ಒಳ್ಳೆ ಚೆನ್ನಾಗಿದೆ ಆನೆ. ಆನೆ ಸಿಕ್ಕಿದವ್ರು ಅದು ಅದೃಷ್ಟ. ಅವ್ರು ಮಾವತ್ರ ಯಾರು ಇದ್ದಾರೆ ಗೊತ್ತಾ, ಚಿಕ್ಕಮಂಗ್ಳೂರವರೆಗೂ ರೀಚ್ ಆಗಿ ಬರ್ತಾವಲ್ಲ. ಆ ಹೋದಾಗ ಈಗ ಆನೆ ಜಾಡಿಂದ ಸ್ಮೆಲ್ಲು ಆ ಆನೆಗಳಿಗೆ ಸಿಕ್ಕಿ ಹೆಣ್ಣಾನೆ ಗ್ರೂಪ್ ಇದೆ ಅಂತ ಗೊತ್ತಾದ್ಮೇಲೆ ಗಂಡಾನೆಗಳು ವಲಸೆ ಬರ್ತವೆ. ಬೇರೆ ಗಂಡಾನೆ, ಆ ಗಂಡಾನೆಗಳು ಹೆಂಗಿದಾವೆ ಒಂದೊಂದು ಅಂದರೆ ಭೀಮನ್ ಸಮ ಇದೆ. ಮರ ಟಚ್ ಆದ್ರೆ ಹಸಿ ಕೊನೆಯಲ್ಲಿ ಸೋಲಾರ್ ಮೇಲೆ ಬಿದ್ದರೆ ಆ ಮರಕ್ಕೂ ಟಚ್ ಆಗಿ ಶಾಕ್ ಹೊಡಿಯುತ್ತೆ. ಆವಾಗ ಮರಿಗೆ ಎಫೆಕ್ಟ್. ಅವು ಕಾಡು ಪ್ರಾಣಿ ಟೋಟಲಿ ಸೋಲಾರು ಅವೆಲ್ಲ ಫೆನ್ಸಿಂಗ್ ಮಾಡಿದ್ರೆ ಕಾಡು ಪ್ರಾಣಿನೇ ಟೋಟಲ್ ಬಿಟ್ಟುಬಿಡ್ತವೆ ಆ ಏರಿಯಾನೇ. ಅಲ್ಲಿ ಮಾಡಿಲ್ಲ ಸೋಲಾರು. ಆಮೇಲೆ ಬೇಲೂರು ಸೈಡು, ಆಮೇಲೆ ದೊಡ್ಡ ದೊಡ್ಡ ಎಸ್ಟೇಟ್ಗಳು ನಮ್ಮಲ್ಲಿ 10, 5, 20, 25, 30, ಹೈಯೆಸ್ಟ್ 50 ಎಕರೆ ಬಿಟ್ಟರೆ ನಮ್ಮಲ್ಲಿ ಇನ್ನೆಲ್ಲ ಚಿಕ್ಕ ತೋಟಗಳು. ಅಲ್ಲಿ 100 ಎಕರೆ, 150 ಎಕರೆ, 200 ಎಕರೆವರೆಗೂ ದೊಡ್ಡ ತೋಟ. ಮತ್ತು ಹಳೆ ರೋಬಸ್ಟ ಅಂತಂದ್ರೆ ಅದೊಂದು 10 ಅಡಿ 12 ಅಡಿ ಮೇಲೆ ಬರುತ್ತೆ. ಆನೆಗಳು ನಿಂತರೆ ಕಾಣಲ್ಲ. ಹಂಗಾಗಿ ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಈಗ ಈ ಥರ ಆಗ್ತಿರೋದು ನೋಡಿದ್ರೆ ಹೆಚ್ಚು ಕಡಿಮೆ ಜಾಗ ಚೇಂಜ್ ಮಾಡ್ತವೆ. 15 ಆನೆ ಬೀಟಮ್ಮ ಇದ್ದು, ಇನ್ನು 15 ಆನೆ ಭುವನೇಶ್ವರಿ ಇದ್ದು, ಇನ್ನು 15 ಆನೆ ಓಲ್ಡ್ ಬೆಲ್ಟ್ ಇದ್ದು. ಇವೆಲ್ಲ ಒಟ್ಟಿಗೆ ಆಗ್ಬಿಟ್ಟು ಆ ಬಂದಿರೋ 17ರಿಂದ 20 ಆನೆಗಳು ಒಟ್ಟಿಗಾದರೆ ಒಂದು 60-70 ಆನೆ. ಒಂದು 17 ಆನೆ. ಇವು ಆನೆಗಳು ಕಾರ್ಯಾಚರಣೆಯಲ್ಲಿ ಸ್ಟಾರ್ಟ್ ಮಾಡಿದಾಗ ಕರಡಿ ಟೈಮು, ಸೀಗೆ ಟೈಮಲ್ಲಿ ಎಲ್ಲ ಮೂಡಿಗೆರೆ ಭಾಗಕ್ಕೆ ಭದ್ರಾ ಸೈಡಿಗೆ ಹೋಗ್ಬಿಟ್ಟು ಬರ್ತೇವೆ ಗೊತ್ತಾ, ಚಿಕ್ಕಮಂಗ್ಳೂರವರೆಗೂ ರೀಚ್ ಆಗಿ ಬರ್ತಾವಲ್ಲ. ಆ ಹೋದಾಗ ಈಗ ಆನೆ ಜಾಡಿಂದ ಸ್ಮೆಲ್ಲು ಆ ಆನೆಗಳಿಗೆ ಸಿಕ್ಕಿ ಹೆಣ್ಣಾನೆ ಗ್ರೂಪ್ ಇದೆ ಅಂತ ಗೊತ್ತಾದ್ಮೇಲೆ ಗಂಡಾನೆಗಳು ವಲಸೆ ಬರ್ತವೆ. ಹೇಳ್ದಂಗೆ ಕರಡಿ ಸೀಗೆ ಇದ್ದಿದ್ರೆ ಬರ್ತಾರೆ, 1-2 ಆನೆ ಬರ್ತಿರುತ್ತಲ್ಲ, ಅಲ್ಲೇ ಫೈಟ್ ಆಡ್ಬಿಟ್ಟು ಏನೋ ಕಳಿಸ್ತವೆ. ಅಲ್ಲಿ ಕೇಳೋರು ಜಾಸ್ತಿ ಆಗ್ತಿರ್ಲಿಲ್ಲ. ಈಗ ಭೀಮಾ ಕುಟುಂಬದ ಜವಾಬ್ದಾರಿ ಇಲ್ಲ, ಭೀಮಾ ಸುತ್ತಾಡೋದಷ್ಟೇ. ಇವು ಸ್ವಲ್ಪ ನಮ್ಮ ಗ್ರೂಪು ನಮ್ಮದು ಅನ್ನೋದು ಇರುತ್ತೆ. ಆ ರೀತಿ ಫೈಟ್ ಆಡ ಅಲ್ಲಿಂದ ಹೆದರಿಸೋ ಏನೋ ಕಳಿಸ್ತಿದ್ವು. ಈಗ ಯಾರಿಲ್ಲಲ್ಲ, ಹೇಳೋರಿಲ್ಲ, ಹೌದೌದು. ಕರಡಿ ಸೀಗೆ ಗುಡ್ಡ ಸ್ವಲ್ಪ ಕರಡಿ ಅಷ್ಟಿದಿಲ್ಲ, ಒಂಟಿ ತಿರ್ಗಾಡ್ತಾನೆ. ಫೈಟ್ ಆಡೋ ಸರ್, ನಾನು ಹೇಳ್ತೀನಲ್ಲ, ಏನಾರ ಸಾಕಕ್ಕೆ ಸಿಕ್ಕಿದ್ರೆ ಒಳ್ಳೆ ಆನೆ ಅಂದರೆ ಅದು ಸೀಗೆ ಗುಡ್ಡ. ಏಜಲ್ಲೂ ತುಂಬ ಚಿಕ್ಕದು, ದೈತ್ಯಕರವಾಗಿದೆ, ಹೈಟ್ ಇದೆ, ಒಳ್ಳೆ ಚೆನ್ನಾಗಿದೆ ಆನೆ. ಆನೆ ಸಿಕ್ಕಿದವ್ರು ಅದು ಅದೃಷ್ಟ. ಅವ್ರು ಮಾವತ್ರ ಯಾರು ಇದ್ದಾರೆ ಅವ್ರಿಗೆ ಅದೃಷ್ಟ ಅದು. ಆನೆ ಒಳ್ಳೆ ಟ್ರೈನ್ ಮಾಡ್ಬಿಟ್ಟು ಕ್ಲೀನಾಗಿ ನೋಡ್ಕೊಂಡ್ರೆ ಹೇಳ್ದಂಗೆ 3-4 ಟೀಮು ಒಟ್ಟಿಗಾಯ್ತು. ಇಲ್ಲಿ ಬಂದಿದ್ದು 20 ಆನೆನೂ ಅದ್ರ ಜೊತೆ ಗ್ರೂಪಿಗೆ ಸೇರ್ಕೊಳ್ತು. ಒಂದು 60ರಿಂದ 70 ಎಕರೆ ತೋಟದೊಳಗೆ ಒಂದು 100 ಆನೆ ನಿಂತರೆ ಒಂದು ಸ್ಪಾಟಲ್ಲಿ 1 ಎಕರೆ ಒಂದು ನೈಟಲ್ಲಿ ಹುಡಿಸ್ ಮಾಡ್ತಾರೆ. ಆಗೇನಾಯಿತು, ಅಲ್ಲಿ ಲೋಕಲ್ ಲೈಟ್ಸು ಜಗಳ ಆಡಿದ್ರು. ಸೀರಿಯಸ್ ಆಗಿ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಚಾರ್ಜ್ ಮಾಡಿದಾಗ ಅವರು ಇನ್ನೇನು ಮಾಡೋಕ್ಕೆ ಸಾಧ್ಯ, ಓಡಿಸ್ಲೇಬೇಕಲ್ಲ, ಜಾಗ ಚೇಂಜ್ ಮಾಡಬೇಕಲ್ಲ. ಈಗ ರೈತರಿಗಾಗಲಿ ಇವರು ಜನಸಾಮಾನ್ಯರಿಗಾಗಲಿ ತೊಂದರೆ ಆಗುತ್ತೆ ಅಂದಾಗ ಏನು ಮಾಡೋಂಗೇ ಇಲ್ಲ, ಓಡಿಸ್ಲೇಬೇಕು. ಇವಾಗ ಏನಾಗಿದೆ, ಅಲ್ಲಿ ಬೀಟಮ್ಮ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ, ಪ್ರೆಗ್ನೆಂಟ್ ಇದೆ. ಆ ಪ್ರೆಗ್ನೆಂಟ್ ಟೈಮಲ್ಲಿ ಆನೆ ನಟಿಸೋದಾಗಲಿ ಓಡಿಸೋದು ಜಾಸ್ತಿ ಮಾಡಿದಾಗ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಲ್ದಲ್ಲ 7ರಿಂದ 8 ಚಿಕ್ಕ ಮರಿಗಳಿದ್ದಾವೆ, ಎಲ್ಲ ಚಿಕ್ಕ ಮರಿಗಳೇ. 30-40 ಹೆಣ್ಣಾನೆಯಲ್ಲಿ 7ರಿಂದ 8 ಮರಿ ಇರೋದು ಸಹಜ. ಅದೇನು ಇದಿಲ್ಲ, ಆಶ್ಚರ್ಯ ಇಲ್ಲ. ಈಗ ಮತ್ತೆ ಪ್ರೆಗ್ನೆಂಟ್ ಇರೋ ಆನೆಗಳಿದ್ದಾವೆ, ಅವು ಓಡೋಕ್ಕಾಗಲ್ಲ. ನಾನು ಹಿಂದೆ ಒಂದು 2 ಸಲ ಹೇಳ್ದಂಗೆ ಹಿಂಗೆ ಓಡಿಸ್ಕೋಗ್ಬೇಕಾರೆ ಹೊಂಕ್ರೊಳ್ಳಿ ಮೇನ್ ರೋಡಲ್ಲೇ ಮರಿ ಹಾಕ್ಬಿಟ್ಟು ಒಬ್ಬನ್ನ ಸಾಯಿಸ್ತಲ್ಲ. ಅವರು ಮರಿ ಹಾಕಿಲ್ಲ ಅಂತ ಫೋಟೋ ತೆಗಿಯಕ್ಕೆ ಹೋದ್ರು.
ಅದು ಅಟ್ಟಿಸ್ಕೊಂಡ್ಬಂದು ಸಾಯಿಸ್ತು. ಹಿಂಗೆ ಆಗ್ತವೆ, ಏನಾರ ಒಂದು ಆಗ್ತವೆ. ಈಗ ಆಗುತ್ತೆ ಬೇಕಾದ್ರೆ. ಒಂದು 55ರಿಂದ 60 ವರ್ಷ ಆಗಿರ್ಬೋದು ಸರ್. ಅದು ತುಂಬ ಹಳೆ ಆನೆ. ಅದು ಕಾಂತಿ ಇತ್ತು, ಕಾಂತಿ ಬೀಟಮ್ಮ ಎಲ್ಲ ಇದು. ಕಾಂತಿ ಸತ್ತೋಯ್ತು. ಬೀಟಮ್ಮ ನಮ್ಮ ಭಾಗದಲ್ಲಿ ಬಂದಿದ್ದು ಹಳೇ ಹೆಣ್ಣಾನೆಯಲ್ಲಿ. ಹೌದು ಸರ್, ಆಗುತ್ತೆ. ಇರ್ಬೋದು. ನಮ್ಮ ಭಾಗಕ್ಕೆ ಬಂದೆ ಒಂದು 7-8 ಮರಿ ಹಾಕಿರ್ಬೋದು. ಆಗಿದೆ. ಆನೆ ಗರ್ಭ ಧರಿಸೋದು 6 ವರ್ಷ 7 ವರ್ಷ ಅಂತಾರೆ. 4 ವರ್ಷಕ್ಕೊಂದ್ಸಲ ಗರ್ಭ ಧರಿಸ್ತವೆ. 4 ವರ್ಷ 3 ವರ್ಷಕ್ಕೆ ಹಾಲು ಬಿಟ್ಟರೆ ಮರಿ, ನೆಕ್ಸ್ಟ್ ಅವು ಗರ್ಭ ಧರಿಸೋದೆ. ಈಗ ಆನೆಗಳು ಹೀಟಿಗೆ ಬರೋದು ಸಹಜ, ಹಂಗೆ ಆಗುತ್ತೆ. ಹೌದು ಸರ್, ಹೌದು. ಪ್ರಾಣಿಗಳಿಗೆ ನಂಗೆ ಮರಿ ಆಗ್ತವೆ, ಏನು ತೊಂದರೆ ಇಲ್ಲ, ಮನುಷ್ಯನ ಥರ ಅಲ್ಲ. ಆಮೇಲೆ ಫುಡ್ಡು ಚೆನ್ನಾಗಿದ್ದಾಗ ಅವು ಸ್ವಲ್ಪ ಹೆಂಗಾಗಿನೇ ಇದಾಗಿರ್ತವೆ. ಈ ಒಂದು ವರ್ಷಕ್ಕೊಂದ್ಸಲ ದಸರಾಗೆ ಆನೆಗಳು, ನಮ್ಮ ಆನೆಗಳು ಹೋದ್ವಲ್ಲ, ದಸರಾಗೆ ಹೋದ ತಕ್ಷಣ ಅಲ್ಲಿ ಫ್ಲೋಟಿಂಗ್ ಫುಡ್ ಕೊಡ್ತಾರೆ. ಹಸಿ ಕಾಳುಗಳು ಅದು ಇದು ಕೊಡ್ತಾರೆ. ಇಮಿಡಿಯೇಟ್ಲಿ ಅಲ್ಲಿಂದ ದಸರಾ ಮುಗಿಸಿ ಬಂದ ತಕ್ಷಣ ಅಭಿಮನ್ಯು ಮದ ಬರುತ್ತೆ ನೋಡಿ. ಆ ರೀತಿ ಆನೆಗೆ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ, ಅದರ ಆರೋಗ್ಯ, ಅದರ ಮಸ್ತಿ ಬರೋದು. ಯಾವ ಆನೆ ಮಸ್ತಿ ಬರುತ್ತೆ ವರ್ಷಕ್ಕೆ 2 ಸಲ, 2 ವರ್ಷಕ್ಕೆ 3 ಜಾಸ್ತಿ ಬರುತ್ತೆ, ಆನೆ ಆರೋಗ್ಯವಾಗಿದೆ ಅಂತ ತಿಳ್ಕೊಬೋದು. ಫುಲ್ ಆನೆನ ಬೇಲೂರಿಂದ ಅಟ್ಟಿಸ್ಕೊಂಡು ಹೊರಗಡೆ ಹಾಕ್ಬೇಕು ಅನ್ನೋದು ಇರ್ಬೋದು. ಅದು ಆನೆಗಳೇ ಬರೋಕ್ಕೆ ತಯಾರಿಲ್ದಾಗ ಏನು ಓಡಿಸಿದ್ರೆ ಏನು ಪ್ರಯೋಜನ? ಇದು ನಡೀತಾ ಇದೆ. ಒಟ್ರಾಸೆ ಬೇಲೂರಿಂದ ಆಚೆಗೆ ಹಾಕ್ಬೇಕು. ಬೇಲೂರು ತಾಲೂಕಲ್ಲಿ ಫುಲ್ ಆನೆ ಅವಳಿ ಅಂತ. ಅದು ಎಲ್ಲಿಗೆ ಬರ್ತವೆ ಹೋದ್ರೆ ಶಕಲೇಶ್ಪುರ ಹೋಯ್ತು, ಇಲ್ಲ ಆಲೂರು ಬರ್ತವೆ. ಅದು ಬಿಟ್ಟು ಇನ್ನೆಲ್ಲೂ ಬರೋಕ್ಕೆ ಸಾಧ್ಯ. ಅವ್ರು ರೊಟೇಟ್ ಆಗುತ್ತೆ ಸರ್. ಅದು ಒಂದು ಎಸ್ಟೇಟಲ್ಲಿ ಆ ಮೂಲೆಗೆ ಹೋಗಿ ಈ ಮೂಲೆಗೆ ಹೋಗಿ ಈ ಮೂಲೆಗೆ ಹೋಗಿ ಅಷ್ಟೇ ಯಾವತ್ತು 24 ಗಂಟೆ ಮುಗೀತು. ಅಲ್ಲಿ ತೋಟನೂ ಹಾಳಾಗುತ್ತೆ. ಅವು ಪಾಡಿಗೆ ಹೋಗ್ಬಿಟ್ರೆ 1 ಎಕರೆ ತೆಗಿತವೆ. ಓಡ್ಸಾಡೋಕ್ಕೆ ಸ್ಟಾರ್ಟ್ ಆದ್ರೆ 10 ಎಕರೆ ಹೋಗುತ್ತೆ. ಈಗ 20-25 ಆನೆ ಒಂದು ಜಾಗದಲ್ಲಿ ನಿಂತರೆ 1 ಎಕರೆ ಲಾಸ್ ಮಾಡ್ಬೋದು, ಇಲ್ಲ ಅರ್ಧ ಎಕರೆ ಲಾಸ್ ಮಾಡ್ಬೋದು. ಸುಮ್ಮನೆ ನಿಂತ್ಕೋಬೋದು. ಅಟ್ಟಿಸ್ಕೊಂಡು ಹೋದಾಗ ಪಟಾಕಿ ಹೊಡೆದು ಇದೆಲ್ಲ ಗಾಬರಿ ಮಾಡಿ ಕೂಗಾಡ್ಕೊಂಡು ಹೋದಾಗ ನೀವು ಗಿಡ ಪಡ ಏನೂ ನೋಡಲ್ಲ, ಮುರ್ಕೊಂಡು ಹೋಗೋದೆ. ಹಂಗಾಗುತ್ತೆ. ನಾವು ಎಷ್ಟು ಹಗಲೊತ್ತು ಅವನ್ನ ಡಿಸ್ಟರ್ಬ್ ಮಾಡ್ತೀವಿ ಅಷ್ಟು ಹಾನಿ. ನಿದ್ದೆ ಇಲ್ಲ ಸರ್. ಅವು ಮೂಮೆಂಟ್ ಯಾವ ಮುಖವಾಗಿ ಮೂಮೆಂಟ್ ಮಾಡ್ತವೆ, ಆಗ ಹಿಂಗಡೆಯಿಂದ ಪುಷ್ ಮಾಡ್ಕೊಂಡು ಹೋಗೋದು ಬುದ್ಧಿವಂತಿಕೆ ಕೆಲಸ. ನೀವು ಅದನ್ನ ಚಾಲೆಂಜ್ ಮಾಡಿ ಇದೇ ಭಾಗಕ್ಕೆ ಓಡಿಸ್ತೀನಿ ಅನ್ನೋದು ಮೂರ್ಖತನ. ಒಂದು ವಿಷಯ ಹೇಳಿದ್ರೆ, ಈಗ ಆನೆಗಳ ಗ್ರೂಪ್ ಇನ್ನು ಚೇಂಜ್ ಆಗ್ತವೆ. ವಿಟಮಿನ್ ಟೀಮ್ ಅಲ್ಲಿ ಇವರು ಸೇರ್ತಾರೆ, ಅದೇನ್ ಕತೆ ಅದು? ಈಗ ಹೊಸ ಆನೆಗಳು 17ರಿಂದ 20 ಬಂದಿದ್ದೇವೆ ಅಂತ ಹೇಳಿದ್ವಲ್ವಾ. ಈಗ ಒಟ್ಟಿಗಾದ್ರು, ಈಗ ಶಫಲ್ ಆಗಬೇಕು. ಭುವನೇಶ್ವರಿ ಇದೊಂದು ಟೀಮ್ ಆಗುತ್ತೆ, ಬೀಟಮ್ಮ ಒಂದು ಟೀಮ್ ಆಗುತ್ತೆ, ಓಲ್ಡ್ ಬೆಲ್ಟು ಅವೆಲ್ಲ ಒಂದು ಟೀಮ್ ಆಗಬೇಕು. ಈಗ ಯಾವ ಭಾಗಕ್ಕೆ ನೀನು ಈ 20 ಆನೆಗಳು ಹಂಚ್ಕೊಂಡಾಗ 3 ಡಿವೈಡ್ ಆಗುತ್ತೆ. ಈಗ ಆನೆ ನನಗೆ ನೋಡಿ ಅದಕ್ಕೆ ಆ ಗುಂಪಿಗೆ ನಾನು ಹೋಗೋದು ಬೇಡ ಅಂದರೆ ಇನ್ನೊಂದು ಗ್ರೂಪಲ್ಲಿ ಗಂಡ ಆನೆಗಳೆಲ್ಲ ಅಂದರೆ ಅಲ್ಲಿಗೆ ಹೋಗ್ತವೆ. ಹಿಂಗೆ ಶಫಲ್ ಆಗ್ತವೆ. ಈ ಕ್ಯಾಪ್ಟನ್ನು ಬೀಟಮ್ಮ ಜೊತೆ ಇದೆ, ಮಸ್ತಿ ಬಂದಿದೆ ಕ್ಯಾಪ್ಟನ್ನು. ಆಲ್ಮೋಸ್ಟ್ ಕ್ಯಾಪ್ಟನ್ ಇರೋ ಟೀಮಿಗೆ ಯಾವ ಗಂಡನೇನು ಬರಲ್ಲ ನನ್ನ ಪ್ರಕಾರ. ಬಂದ್ರೂ ಇದು ಹೊಡೆದೋಡಿಸುತ್ತೆ. ಈಗ ವಿಕ್ರಾಂತ್ ಇದೆ, ವಿಕ್ರಾಂತ್ ಈಗ ಏನಾರ ಕರಡಿ, ಮೌಂಟೇನು, ಗುಂಡ, ತಣ್ಣೀರು ಟೀಮಲ್ಲಿ ಒಂದೇ ಒಂದು ಆನೆ ಇರೋದು ಅಂದರೆ ನಮ್ಮ ಭಾಗದಲ್ಲಿ ವಿಕ್ರಾಂತು. ಅದು ಈ ನೋಡೋಕ್ಕೆ ಸೇಮ್ ಕರಡಿ ಥರನೇ ಹೋಲುತ್ತೆ. ಈ ಭೀಷ್ಮ ಇದೆಯಲ್ಲ ಮೌಂಟೇನ್, ಅದೇ ರೀತಿ ಹೋಲುತ್ತೆ. ಈಗ ಆನೆ ಇದೆ, ಅದೊಂದು ಚೆನ್ನಾಗಿದೆ ನೋಡೋಕ್ಕೆ. ಅದು ಸೇಮ್ ಗುಡ್ಡಕೋರೆ ಆನೆ ಸೈಜಲ್ಲಿ ದೊಡ್ಡದಿದೆ. ಅದು ಈ ಬೀಟಮ್ಮ ಟೀಮಿಗೆ ಹೋಗ್ತಿದೆ. ಈ ಕ್ಯಾಪ್ಟನ್ ಬರಕ್ಕೆ ಬಿಡ್ತಿಲ್ಲ, ಹೊಡೆದು ಓಡಿಸ್ತಿದೆ. ಯಾಕಂದ್ರೆ ಮಸ್ತಿ ಇದೆ. ಮಸ್ತಿ ಇರಾಗ ಎಂಟ್ರಿ ಕೊಡಲ್ಲ. ಇದು ಇನ್ನೊಂದು ಈ ಟೈಮಲ್ಲಿ ಮಸ್ತಿ ಬೇಗ ಇಳಿಯುತ್ತೆ. ಈ ಟೈಮಲ್ಲಿ ಲಾಂಗ್ ಇರಲ್ಲ, ಯಾಕೆಂದರೆ ತಂಪು ವಾತಾವರಣ ಅಲ್ಲ, ಮಳೆ ಬರ್ತಿರುತ್ತಲ್ಲ. ಅದೇ ನೀವು ಬಿಸಿಲಿದ್ಬಿಟ್ರೆ ಡಿಸೆಂಬರು ಸ್ಟಾರ್ಟ್ ಆಗಿದ್ದು ಮಸ್ತಿ, ಅಕ್ಟೋಬರ್ ಎಂಟಲ್ಲಿ ಸ್ಟಾರ್ಟ್ ಆಗಿದ್ದು ಮಸ್ತಿ ಮಾರ್ಚ್ವರೆಗೂ ಇರುತ್ತೆ. ಈ ಭೀಮಾಗ ಬರೋದೇ ಆ ಟೈಮಲ್ಲಿ. ಭೀಮಾ ಊರೂರು ತಿರುಗುತ್ತೆ ನೋಡಿ, ಅದೇ ಟೈಮಲ್ಲಿ. ಈಗ ಮಸ್ತಿ ಬರೋದೆಲ್ಲ ಜಾಸ್ತಿ ಲಾಂಗ್ ಇರಲ್ಲ, ಬರೀ 1 ವಾರ 2 ತಿಂಗಳು 3 ತಿಂಗಳು ಇದ್ಬಿಟ್ಟು ಹೋಗ್ಬಿಡುತ್ತೆ. ಕೆಲವು ಟೈಮ್ 6 ತಿಂಗಳು ಅಭಿಮನ್ಯುಗಿದೆ ಮಸ್ತಿ. ಡಿವೈಡ್ ಆಗಿ ಶಫಲ್ ಆಗುತ್ತೆ. ಯಾವ್ಯಾವ ಗಂಡನೆಗಳು ಇನ್ನೊಂದು ವಾರದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಬೀಟಮ್ಮಗೆ ಯಾವ ಗಂಡನೆ ಹೊಸ್ತಾಗಿದೆ, ಭುವನೇಶ್ವರಿಗೆ ಯಾವ್ದು ಹೊಸ್ತಾಗಿದೆ, ಓಲ್ಡ್ ಬೆಲ್ಟ್ಗೆ ಯಾವ್ದು ಹೊಸ್ತಾಗಿದೆ, ನ್ಯೂ ಬೆಲ್ಟ್ಗೆ ಯಾವ್ದು ಹೊಸ್ತಾಗಿ ಹೋಗಿದೆ ಗಂಡನೆಗಳು ಅಂತ ಗೊತ್ತಾಗುತ್ತೆ. ಒಂದು 10-12 ಗಂಡನೆ ಹೊಸ್ತಾಗಿ ಬಂದಿದೆ. ಹಾಗೆ ಆಗುತ್ತೆ. ಅದೇ ಈ ಕಾಡಾನೆಗಳು ಕಾರ್ಯಾಚರಣೆ ಆಗಿ ಆ ಟೀಮಲ್ಲಿ ಇದ್ದಿದ್ದು ಒಳ್ಳೆ ಗಂಡಾನೆಗಳನ್ನ ಹಿಡ್ಕೋದಿದ್ದ ಟೈಮಲ್ಲಿ ಅಂತೂ ಜಾಸ್ತಿ ಆಗುತ್ತೆ. ಈಗ ಇಲ್ಲಿ ಬಂದು ನೆಲೆಸಿ 2015-14 ಬಂದಿದ್ದು ಕರಡಿ ಟೀಮ್ ಇದೆಯಲ್ಲ, ಕರಡಿ ಮತ್ತು ಈ ಮೌಂಟೇನ್ ಗುಂಡ ಟೀಮು. ಮತ್ತು ಅದಾದಮೇಲೆ ಇವನು ಹಿಡ್ಕೋಗೋವರೆಗೂ ಬಂದಿಲ್ಲ ಅವನು. ಈಗ ನೋಡಿ ಎಲ್ಲ ಗಂಡನೇ ಬಂದು ಬೇರೆ ಗಂಡನೆ. ಆ ಗಂಡಾನೆಗಳು ಹೆಂಗಿದಾವೆ ಅವನೊಂದು ಅಂದರೆ ಭೀಮನ್ ಸಮ ಇದ್ದಾವೆ ಈಗ ಬಂದಿರೋವು ಎಲ್ಲ 35-40 ವರ್ಷ ಏಜ್ ಅವೆ. ಎಲ್ಲ ದೊಡ್ಡ ಆನೆಗಳೇ.
ಈಗ ಹಿಡ್ದಿದ್ದು ಏನು ಪ್ರಯೋಜನ ಆಯ್ತು? ಏನಿಲ್ಲ. ಹೊಸ ಆನೆಗಳು ಬಂದು ಅವು ಬಂದು ಗ್ರೂಪಿಗೆ ಸೇರೋ ಉದ್ದೇಶ ಏನು ಅಂದರೆ ಸ್ವಲ್ಪ ಜಾಡನ್ನ ತಿಳ್ಕೊಳಕ್ಕೆ. ಅವಕ್ಕೆ ಬೇಕಾಗಿದ್ದ ಜಾಗ ಈಗ ಎಲ್ಲಿಗೆ ಹೋಗ್ಬೇಕು, ನಾನು ಎಲ್ಲಿ ಬರಬೇಕು ಅನ್ನೋದು ಅವ್ಕೆ ಹೊಸ್ದಾಗಿ ಬಂದಿರೋಕೆ ಗೊತ್ತಿರಲ್ಲ. ಅದೇ ಈ ಮನೆ ಯಜಮಾನಿ ಇದೆಯಲ್ಲ, ಈ ಬೀಟಮ್ಮ ಅವೆಲ್ಲ, ಅವಕ್ಕೆಲ್ಲ ಜಾಡ್ ಗೊತ್ತು. ಎಲ್ಲಿ ಹೊರಟ್ರೆ ಎಲ್ಲಿಗೆ ಹೋಗಿ ಸೇರ್ತೀವಿ, ಯಾವ ಭಾಗ ನೀರಿದೆ ಅನ್ನೋದು ಎಲ್ಲ ಗೊತ್ತು. ಇವು ಅವು ತಿಳ್ಕೊಳ್ತವೆ 1-2 ತಿಂಗಳು 3 ತಿಂಗಳು. ಆಮೇಲೆ ಇವು ಮಸ್ತಿ ಬಂದು ಒಂಟಿಯಾಗಿ ಬೇಕಾದ್ರೆ ಓಡಾಡ್ತವೆ. ಆಮೇಲೆ ಈಗ ಸ್ವಲ್ಪ ನಮ್ಮ ಭಾಗದಿಂದ ಆನೆ ಆಲೂರು ಸಕಲೇಶ್ಪುರದಿಂದ ಭಾಗದಿಂದ ಬೇಲೂರು ಭಾಗ ಹೋಗೋಕ್ಕೆ ಈ ಎತ್ತಿನೊಳೆ ಪ್ರಾಜೆಕ್ಟು ನಡೀತಿತ್ತಲ್ಲ, ಅದೇ ಕಾರಣ ಸರ್. ಆ ದೊಡ್ಡ ದೊಡ್ಡ ಚಾನಲ್ ಮಾಡಿದಾರಲ್ಲ, ಆ ಭಾಗದಿಂದ ಈ ಭಾಗಕ್ಕೆ ಜನಗಳಿಗೆ ಗೊತ್ತಾಗ್ದಂಗೆ ಹಳ್ಳಿಗಳಿಗೆ ನುಗ್ದಂಗೆ ದಾಟಾಡ್ತಿದ್ವು. ಯಾವಾಗ ಈ ಇದೆಲ್ಲ ಕನ್ಸ್ಟ್ರಕ್ಷನ್ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು, ಪೈಪ್ಲೈನು, ಆವಾಗ ಆನೆಗಳು ಬೇಲೂರು ದಾಟೋದು, ಬೇಲೂರು ಹತ್ರನೇ ಹೋಗಿದ್ವು. ಅದೇ ಕಾರಣ, ಏನೇನಿಲ್ಲ. ಅದೇನು ಆನೆಗಳು ಇಳಿದು ಹತ್ತಕ್ಕಾಗುತ್ತಾ? ಆನೆ ಬಿದ್ದರೆ ಸತ್ತೇ ಹೋಗುತ್ತೆ. ಮರಿಗಳನ್ನ ಕರ್ಕೊಂಡು ಹೋಗೋದೇ ಇಲ್ಲ ಅಂತ ಜಾಗದಲ್ಲಿ. ಹಂಗಾಗಿ ಕೂತಿದೆ ಇವು. ಆಲ್ಮೋಸ್ಟ್ ಆಲ್ ನಿಮ್ಮ ಎತ್ತಿನೊಳೆ ಪ್ರಾಜೆಕ್ಟ್ ಇದೆಯಲ್ಲ, ಅದು ಇದಾಗಕ್ಕೂ ಗುಡ್ಡ ಕುಸಿತಕ್ಕೂ ಅದೇ ಕಾರಣ ಆಗುತ್ತೆ. ಆನೆಗಳು ಆನೆ ಕಾರಿಡಾರ್ ಇದಾಗುತ್ತೆ, ಅದೇ ಸಂಪೂರ್ಣವಾಗಿ ಹಾಳಾಯ್ತು. ಅದು ಆನೆ ಕಾರಿಡಾರ್ ಅದು ಏನಾಗುತ್ತೆ, ಅದು ಇದೇ ಚೇಂಜ್ ಆಗುತ್ತೆ, ದಿಕ್ಕು ಚೇಂಜ್ ಆಗುತ್ತೆ. ಈಗ ವೆಸ್ಟರ್ನ್ ಘಾಟಿಗೆ ಹೋಗ್ತಿದ್ವು ಬರ್ತಿದ್ವು. ವೆಸ್ಟರ್ನ್ ಘಾಟಿಗೆ ಅಡ್ಡ ಒಂದು ಕೌಲಿ ಆದಾಗ ಆನೆಗಳು ಎಲ್ಲಿಗೆ ಹೋಗ್ತವೆ? ಹೋಗಕ್ಕೆ ಚಾನ್ಸೇ ಇಲ್ಲ. ಹಂಗಾಯ್ತು. ಹೌದು, ಶಿರಾಡಿನೂ ಹೋಗ್ತಿದ್ವು ಬರ್ತಿದ್ವು. ಈಗ ಬಿಸಿಲಲ್ಲೂ ಆನೆಗಳಿದ್ದಾವೆ. ನೀವು ನಂಬಲ್ಲ, ಏನು ಮಂಗಳೂರು ಸೈಡು ಸುಬ್ರಹ್ಮಣ್ಯ ಸೈಡು ಆನೆ ನಿಲ್ಲಲ್ಲ ಅಂತಿದ್ರು. ಸುಬ್ರಹ್ಮಣ್ಯ ಸೈಡ್ 25-30 ಗ್ರೂಪ್ ಇವತ್ತು ಇದೆ. ಅವು ಯಾರಿಗೆ ಗೊತ್ತಾಗಿಲ್ಲ, ಅದಷ್ಟೇ. ಕಳಿಸ್ಕೊಡ್ತೀನಿ. ಸುಬ್ರಹ್ಮಣ್ಯ ಕಡಬದ ಹತ್ರ ಇರೋ ಆನೆಗಳು ಒಳ್ಳೊಳ್ಳೆ ದೊಡ್ಡ ಗಂಡ ಆನೆಗಳಿದಾವಲ್ಲಿ. ಈಗ ಅವು ಎಷ್ಟೂರು ಭಾಗದಿಂದ ದಾಟ್ ಬರಲ್ಲ. ನಮ್ಮ ಆನೆಗಳು ಎಷ್ಟೂರು ಭಾಗದಿಂದ ಕೆಳಿಕೆ ಬಿಸಿಲೆ ಘಾಟಿಗೆ ಇಳಿಯಲ್ಲ. ಅವು ಆನೆ ಅಲ್ಲಿ, ಈ ಆನೆ ಇಲ್ಲಿ. ಏನಾರು ಅಚಾನಕ್ ಏನಾರು ಅಂಥ ಕಾರ್ಯಾಚರಣೆ ನಡೆದು, ಈಗ ಅರ್ಜುನೊಂದು ಇದಾಯ್ತಲ್ಲ ಅವತ್ತಿನ ದಿನ, ಪಟಾಕಿ ಹೊಡಿಸಿ ಇದೆಲ್ಲ ಆಯ್ತಲ್ಲ, ಆ ಕಾಡಲ್ಲಿ ಸ್ವಲ್ಪ ಇದೆಲ್ಲ ಡಿಸ್ಟರ್ಬ್ ಆಯ್ತಲ್ಲ ಕಂಟಿನ್ಯೂಸು, ಆವಾಗ ಏನಾರು ಜಾಗ ಖಾಲಿ ಮಾಡಿ ಹೋಗಿರ್ಬೋದು. ಮೊನ್ನೆ ನಾನು ಕುಶಲನಗರ ಹೋಗಿ ಬರ್ಬೇಕಾದ್ರೆ ಬಾಣಾವರದ ಹತ್ರ ಒಂದು ಹೆಜ್ಜೆ ನೋಡಿದೆ ಸರ್. ಅದು ಹೆಚ್ಚು ಕಡಿಮೆ ಭೀಮನ್ಕಿಂತ ಹೆಜ್ಜೆ ದೊಡ್ಡದು, ಭೀಮಾ ಆನೆಕ್ಕಿಂತ ಹೆಜ್ಜೆ ದೊಡ್ಡದು. ಇಳಿದು ಇಷ್ಟು ದೊಡ್ಡದಿದೆಯಲ್ಲ ಅಂತ. ಆ ಉಗುರು ಸೈಜ್ ಇಷ್ಟು ದಪ್ಪ ಇದೆ, ಅಳತೆ ಮಾಡ್ಕೊಂಡೆ. ಒಂದೊಂದು ಕ್ರೀಮ್ ಬನ್ ಸೈಜ್ ಇದೆ ಆ ಉಗುರು, ಆ ರೀತಿ ಇದೆ ದೊಡ್ಡದು. ಅದ್ರ ಜೊತೆ ಈ ಅರ್ಜುನನ್ ಕೊಂದಿರೋದಿದೆ ಅಂತ ಅಲ್ಲಿ ಹೇಳ್ತಾರೆ. ಸುಮ್ಮನೆ ಹೋದೆ ಹಂಗೆ ನೋಡೋಣ ಅಂತ, ಆನೆ ಇಳ್ದಾಡಿರೋ ಜಾಡೆಲ್ಲ ನೋಡೋಣ ಅಂತ ಹೋದಾಗ, ಇನ್ನು ಸ್ವಲ್ಪ ಶೀತ ಇರೋದು, ಈಗ ಮಳೆ ಬರ್ತಿರೋದ್ರಿಂದ ಜಾರಿದೆಯಲ್ಲ, ಆ ಸುತ್ತಳತೆನೇ ಭೀಮನ್ಕಿಂತ ದೊಡ್ಡದು ಆ ಪಾದ. ಆನೆಗಳು ದೊಡ್ಡ ದೊಡ್ಡವಿದ್ದಾವೆ, ಬರ್ತವೆ ಹೋಯ್ತವೆ. ಮತ್ತೀಗ ನೋಡಿ, ನಮಗೆ ಕೊಡಗಿಂದ ಬರಬೇಕಾಗಿದ್ದು ಯಾವಾಗಲೂ ಕೊಡಗಿಂದ ವಲಸೆ ಬರ್ತಿದ್ವು. ಮೊನ್ನೆ ಒಂದು 3 ಆನೆ ಬಂದು ಒಂದು 15 ದಿನ ಇಲ್ಲೆಲ್ಲ ಓಡಾಡಿ ರಂಗನ ಬೆಟ್ಟ ದೊಡ್ಡ ಬೆಟ್ಟದಲ್ಲೆಲ್ಲ ಇದ್ದು ಇಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ ನೋಡ್ಕೊಂಡು ಹೋಗಿದ್ದಾವೆ. ಆಚೆಗೆ ದಾಟಿ ಕಟ್ಟೆಪುರ ದಾಟಿ ಆಚೆಗೆ ಹೋಗಿದ್ದಾವೆ. ಈಗ ಬಂದರೆ ಒಂದು ಟೀಮ್ನೇ ಕರ್ಕೊಬರ್ತವೆ. ಏನಕ್ಕೆ ಅಂದರೆ ಫಸ್ಟ್ 1-2 ಆನೆ ಬಂತು ಅಂದರೆ ಬಂದು ಹೋಯ್ತು ಅಂದರೆ, ಬಂದು ನಿಂತರೆ ಓಕೆ, ಬಂದು ವಾಪಸ್ ಹೋಯ್ತು ಅಂದರೆ ಟೀಮ್ನೇ ಕರ್ಕೊಬರಕ್ಕೆ ಹೋಗೋದು. ಬ್ಯಾಕ್ ವಾಟರ್ ಸಿಗ್ನಲ್ ಹೇಗಿರುತ್ತೆ ಅದು ಕರ್ಕೊಂಡು ಬರೋದು ಅಂತ ಹೇಳಿದ್ರೆ ಸರ್, ಇಲ್ಲಿ ಈಗ ಫುಡ್ ಚೆನ್ನಾಗಿತ್ತು ಅಂತಂದರೆ ಬಂದು ನೋಡ್ಕೊಳಕ. ಈಗ ನೀವೇ ಉದಾಹರಣೆ, ಬೆಂಗಳೂರು ಹೋಗಿ ಸೆಟ್ಲ್ ಆಯ್ತೀರಿ, ಸ್ವಲ್ಪ ದಿನ ಇದ್ದಾದ್ಮೇಲೆ ನಿಮ್ಮ ಫ್ಯಾಮಿಲಿನ ಕರ್ಸ್ಕೊಳ್ತೀರಿ. ಆ ರೀತಿ ಇಲ್ಲಿ ಸೇಫ್ ಪ್ಲೇಸ್ ಅಂತಂದರೆ ಅಲ್ಲಿಗಿಂತ. ಆಮೇಲೆ ಕೊಡಗಲೆಲ್ಲ ಸರ್ ಚಾರ್ಜ್ ಮಾಡ್ತಾರೆ, ಎಲ್ಲರೂ ಕೊಡಗಲ್ಲಿ ಚಾರ್ಜ್ ಮಾಡ್ತಾರೆ. ಅವ್ರೇನು ನಮ್ಮ ಸೈಡ್ ಅವ್ರ ಥರ ಪಾಪ ಅಯ್ಯೋ ಆನೆ ಬಂತಲ್ಲ ಅದು ಚಿಕ್ಕದು ಅದು ಕೊಡಿಬೇಕು ಆ ರೀತಿ ಇಲ್ಲ. ಅಲ್ಲಿ ಸ್ವಲ್ಪ ಚಾರ್ಜ್ ಮಾಡ್ತಾರೆ. ಎಲ್ರೂ ಅಟ್ನೆ ಕಟ್ಕೊಳ್ತಾರೆ, ಅಟ್ನೆ ಕಟ್ಕೊಂಡು ಚಾರ್ಜ್ ಮಾಡ್ತಾರೆ. ಹಂಗಾಗಿ ಈ ಕಡೆಗೆ ಬರ್ತಾರೆ. ಅರ್ಜುನನ್ನ ಮುಖ ಮಾಡಿ ಗುಂಡವಾಗಿ ನಿಲ್ಲುತ್ತೆ, ಅದು ಗುಂಡನೇ ವಾಪಸ್ ಒಂದು ರೌಂಡ್. ಇದೇನೋ ಇಲ್ಲಿ ಕಾಡಿಗೆ ರಿವರ್ಸ್ ಬಿಟ್ರು ಅಂತ ಹೇಳಿ ಅದು ತಮಿಳುನಾಡಲ್ಲಿ ಇದೆ ಸರ್. ರೇಡಿಯೋ ಕಾಲರ್ ಹಾಕ್ತಾರೆ ಅದಕ್ಕೆ. ಅದು ಹಿಡಿದಾಗ ರೇಡಿಯೋ ಕಾಲರ್ ಫಿಟ್ ಮಾಡ್ತಾರೆ. ಫಿಟ್ ಮಾಡೋದು MMS ಬಿಡ್ತೀವಿ ಅಂತ ತಗೊಂಡು ಹೋಗೋದು. ಅದು ತಗೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಇದೆ ಅಂತ ಸರ್ ಅದು ಇದೆ ಅಂತೆ, ತಮಿಳುನಾಡಲ್ಲಿ ಇದೆ ಅಂತೆ. ತುಂಬಾ ಒಳ್ಳೆ ಆನೆ ಸರ್. ಅಂತ ಆನೆಗಳನ್ನ ನಾವು ಸಾಕ್ಬೇಕು. ನಾವು ಕೇಳಿದ್ದು ತಮಿಳುನಾಡಲ್ಲಿ ಇದೆ ಅಂತ ಸುದ್ದಿ ಬಂತು. ಹೆಂಗಿತ್ತು ಅಂದ್ರೆ ಸರ್, ಅದು ಅರ್ಜುನಂಗೆ ಮುಂದ್ಗಡೆ ಅವತ್ತು ಅರ್ಜುನಂಗ್ ಕಟ್ತಾರೆ, ಅಭಿಮಾನಿನ ಅವತ್ತು ಸ್ವಲ್ಪ ಮಸ್ತಿ ಇರುತ್ತೆ ಅಂತ ಫ್ರೀ ಬಿಡ್ತಾರೆ. ಇದೇ ರೀತಿ ಮಳೆ ವಾತಾವರಣ ಫಸ್ಟ್ ಲಾಕ್ಡೌನು 2019-20 ಅಪ್ಪನೇ 2 ಡಾಟ್ ಮಾಡ್ತಾರೆ. ಫಸ್ಟ್ ಡಾಟ್ ಮಾಡಿದಾಗ ಸ್ವಲ್ಪ ಬೇಗ ಇಂಜೆಕ್ಟ್ ಆಗೋದ್ರೊಳಗಡೆ ಮರಕ್ಕೇನೋ ಅಥವಾ ಬಾಲ್ದಲ್ಲಿ ಕೊಡಿಕಂತ ಬೀಳ್ಸ್ಕೊಳುತ್ತೆ ಇಂಜೆಕ್ಟ್ ಅಂತ ಹೇಳಿದ ನೆನಪು. ಅದಾದ್ಮೇಲೆ ಮತ್ತೆ ಹೋಗಿ ಡಾಟ್ ಮಾಡ್ತಾರೆ ನಡ್ಕೊಂಡು ಹೋಗಿನೇ. ಬೀಳುತ್ತೆ, ಹಗ್ಗೆ ಎಲ್ಲ ಹಾಕ್ತಾರೆ. ಹಗ್ಗ ಹಾಕ್ತಂದಂಗೆ ಹೇಳಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಅಂದರೆ ಈ ಕಡೆ ಮೇಲಿಂದಲೂ ನೀರು ಹಾಕ್ತಾರೆ, ಮಳೆನೂ ಚೆನ್ನಾಗಿ ಬರುತ್ತೆ, ಸ್ವಲ್ಪ ರಿಕವರಿ ಆಗುತ್ತೆ. ಅದಾದಮೇಲೆ ಎದ್ದಾದ್ಮೇಲೆ ಸರ್ ಅದು ಮುಂದೆ ಅರ್ಜುನಕ್ಕೆ ಕಟ್ಟಿರ್ತಾರೆ,
ಈ ಕಡೆ ಕೃಷ್ಣ ಇರುತ್ತೆ, ಈ ಕಡೆ ಭೀಮ, ಪ್ರಶಾಂತ, ಮಹೇಂದ್ರ ಎಲ್ಲ ಇರ್ತವೆ. ಇದು ಎದ್ದಿದೆ ಅರ್ಜುನ್ಗೂ ಹೊಡೆದೇ ಬಿಡುತ್ತೆ. ನೋಡಿ ಆ ವಿಡಿಯೋದಲ್ಲಿದೆ. ಅರ್ಜುನ ಹೊಡೆದಾದ್ಮೇಲೆ ಮುಂದಕ್ಕೆ ಓಡುತ್ತೆ, ಆಮೇಲೆ ಅದೊಂದು ಮರಗಳಿಗೆ ಸುತ್ತಾಕೊಳ್ಳುತ್ತೆ, ಅದನ್ನ ಬಿಡಿಸ್ಕೊಳ್ಳೋಕ್ಕೆ ಸುಮಾರು ಹೊತ್ತಾಗುತ್ತೆ. ಅದಾದಮೇಲೆ ಅಭಿಮಾನಿಯನ್ನು ಕರೀತಾರೆ, ಬಂದಾದ್ಮೇಲೆ ಅಭಿಮಾನಿಯನ್ನು ಕೇರ್ ಮಾಡಲ್ಲ, ಅದನ್ನು ಸಖತ್ತಾಗಿ ಹೊಡೆಯುತ್ತೆ, ಹೊಡೆದು ಎದುರಿಸುತ್ತೆ. ಅದ್ರ ಮಧ್ಯದಲ್ಲಿ ಜೈಲೋಜಿನ ಡಾಟ್ ಮಾಡ್ತಾರೆ. ಇದು ತಡೆಯೋಕ್ಕೆ ಆಗಲ್ಲ, ಒಂದು 20 ನಿಮಿಷ ಫುಲ್ ಎಲ್ಲ ಆನೆಗಳಿಗೆ ಚೇರ್ ಮಾಡೋದು. ಯಾವ ಆನೆ ಸಿಗುತ್ತೆ ಅದಕ್ಕೆ ಹೋಗಿ ಗುದ್ದದೆ, ಹಿಂಗೆ ಮಾಡೋದೆ. ಆನೆಗಳಿಗೆ ಪೊಸಿಷನ್ಗೆ ಬರ್ತಿಲ್ಲ ನಮ್ಮ ಆನೆಗಳು, ಅದ್ರ ಒಂದು ಕರೆಕ್ಟ್ ಆಗಿ ಜಾಗ ಸಿಗ್ತಾ ಇಲ್ಲ. ಆನೆಗಳಿಗೆ ಹಂಗಂದ್ರೆ ಹಿಂದ್ಗಡೆ 2 ಕಾಲಿಗೆ ಕಟ್ಟಿದ್ದ ಆನೆಗಳು ಹಿಂದ್ಗಡೆ 2 ಕಾಲು ಸ್ಟಿಫ್ ಆಗಿ ನಿಂತ್ಕೋಬೇಕು, ಮುಂದ್ಗಡೆ ಕಟ್ಟಿರೋದು ಮುಂದ್ಗಡೆ ಸ್ಟಿಫ್ ಆಗಿ ನಿಂತ್ಕೋಬೇಕು, ಆ ಕಡೆ ಒಂದು ನಿಲ್ಸ್ಕೋಬೇಕು, ಈ ಕಡೆ ಒಂದು. ಅರ್ಜುನನ ಮುಖ ಮಾಡಿ ಗುಂಡವಾಗಿ ನಿಲ್ಲುತ್ತೆ. ಮುಖ ಇದ್ದಾಗ ಅರ್ಜುನನ ಸನ್ನೆ ಮಾಡಿ ಹೊಡಿ ಅಂದ್ರೆ ಅರ್ಜುನನ್ನೇ ಮುಂದೋಗಲ್ಲ, ಸ್ವಲ್ಪ ಹೊತ್ತು ಹೋಗಲ್ಲ, ಆಮೇಲೆ ಹೋಗಿ ಹೊಡೆಯುತ್ತೆ ತಿರುಗಿಸಿ ಲಾಸ್ಟ್ ಹೊಡೆದ ತಕ್ಷಣ ಅದು ಗುಂಡನ್ನೇ ವಾಪಸ್ ಒಂದು ರೌಂಡ್ ತಿರುಗಿ ನಿಂತ್ಕೊಳ್ಳುತ್ತೆ. ಸಾಕಾತು. 15 ನಿಮಿಷ ಎಂಥ ಫೈಟ್ ಗೊತ್ತಾ ಸರ್ ಅದು. ಅಭಿಮನ್ಯುನ ಅದೆಲ್ಲ 9 ನಿಮಿಷನೂ ಫೈಟ್ ಆಡಿ ಅದನ್ನ ಸ್ವಲ್ಪ ಹೆದರಿಸ್ತಿ ಹೊಡೆದಾಕುತ್ತೆ ಅಭಿಮನ್ಯು. ಅದಾದ್ಮೇಲೆ ವಸಂತಣ್ಣ ಒಂದ್ಸಲ ಹೇಳೋದೇ ಇಲ್ಲ, ಸುಮ್ಮನೆ ಹೋಗಿ ಹೊಡೆದ್ಬಿಡುತ್ತೆ. ನಾ ಹೇಳಿದ್ನಲ್ಲ ನಿಮಗೆ, ಹಿಂಗೆ ಹೊಡೆದೇ ಎದುರಿಸ್ಕೊಳ್ಳೋದು ಚಾಲಾಕಲ್ಲಿರೋದು ಅಭಿಮನ್ಯು ಒಂದೇ, ಫಸ್ಟ್ ಹೊಡೆದೇ ಎದುರಿಸ್ಕೋಬೇಕು ಅಂತ.